ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನಾವು ಆಲ್ರೆಡಿ ಒಂದು ಮನೆಯಲ್ಲಿ ಹಾಲು ಉಗಿಸಿ ಸಾಮಾನು ಇಟ್ಟಿದ್ವಲ್ಲ, ಆ ಮನೆಯಿಂದ ನಮ್ಮ ಹೊಸ ಮನೆಗೆ ಸಾಮಾನ ಶಿಫ್ಟ್ ಮಾಡೋದನ್ನ ನೋಡ್ಬೋದು. ಉಪ್ಪನ್ ಕೆಳ ಕಳಿಸ್ಬೇಕಾ? ಅದ್ರ ಜೊತೆಗೆ ನಮ್ಮ ಚಿಕ್ಕತ್ತೆಯ ಬರ್ಡೇ ಸೆಲೆಬ್ರೇಷನ್ ಕೂಡ ನೋಡ್ಬೋದು. ಅದಕ್ಕೂ ಮುಂಚೆ ನಮಗೆಲ್ರಿಗೂ ಇಲ್ಲಿ ಶಿಫ್ಟಿಂಗಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಮಾವ ನಮ್ಮ ಜೊತೆಗೆ ಬಂದಿದ್ದಾರೆ. ಅತ್ತೆ ನಮಗೆ ತಿಂಡಿ ಊಟ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಪಾಪು ಅತ್ತೆ ಜೊತೆನೇ ಇದ್ದಾನೆ. ನಾವು 2 ರೂಮಲ್ಲಿ ಸಾಮಾನೆಲ್ಲ ತುಂಬಿಸಿ ರೂಮ್ನ ಲಾಕ್ ಮಾಡ್ಕೊಂಡು ಹೋಗಿದ್ವಿ. ಸೊ ಇವತ್ತು ಆ ಸಾಮಾನೆಲ್ಲ ಖಾಲಿ ಆಗುತ್ತೆ. ಸೊ ನೀವು ನೋಡ್ತಿರೋ ಹಾಗೆ ಗಾಡಿ ಬಂದಿದೆ. ಗಾಡಿಯಲ್ಲೆಲ್ಲ ಸಾಮಾನು ಲೋಡ್ ಮಾಡೋದಕ್ಕೆ ಹುಡುಗರು ಕೂಡ ಬಂದಿದ್ದಾರೆ. ಎಲ್ಲನೂ ಸಾಮಾನ ತೆಗಿತಾ ಇದ್ದಾರೆ. ಫುಲ್ ರೂಮಲ್ಲಿ ಕಾಲಿಡೋಕ್ಕಾಗದೇ ಇರೋಷ್ಟು ಸಾಮಾನಿದೆ. ಒಂದೊಂದಾಗಿ ಯಾವುದ್ಯಾವ್ದನ್ನ ಹೇಗೆ ತೆಗೆದು ಜೋಡಿಸ್ಕೊತಾ ಹೋಗೋದು ಗಾಡಿ ಒಳಗೆ ಅಂತ ಪ್ಲ್ಯಾನ್ ಮಾಡ್ಕೋತಿದ್ದಾರೆ. ಇನ್ನೇನು ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಲೋಡ್ ಮಾಡೋದು. ಕಾರ್ತಿಕಿಗೆ ಅವತ್ತಿನ ದಿನ ವರ್ಕಿಂಗ್ ಡೇ ಆಗಿತ್ತು. ಸೊ ಅವರು ಆಫೀಸ್ ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಬಂದು ಎಲ್ಲನೂ ನೋಡಿಕೊಂಡು ಅವ್ರಿಗೆಲ್ಲನೂ ಹೇಳಿ ಹೋಗ್ತಿದ್ದಾರೆ. ಸೊ ನಾನು ಮಾವನೇ ನಿಂತು ಫುಲ್ ಡೇ ಎಲ್ಲನೂ ಲೋಡ್ ಮಾಡಿಸ್ಬೇಕು, ಮತ್ತು ಅಲ್ಲಿ ಕರ್ಕೊಂಡೋಗಿ ಹೊಸ ಮನೆ ಹತ್ರ ಅನ್ಲೋಡ್ ಕೂಡ ಮಾಡಿಸ್ಬೇಕು. ಇದು ಇವತ್ತಿನ ಅಜೆಂಡಾ. ಬಹಳಷ್ಟು ಜನಕ್ಕೆ ಈ ಮನೆ ತುಂಬ ಇಷ್ಟ ಆಗಿತ್ತು, ಯಾಕೆಂದರೆ ಇದಕ್ಕೆ ವಾರ್ಡ್ರೋಬ್ಸು ಹಾಗೆ ಇಟಾಲಿಯನ್ ಕಿಚನ್ ಎಲ್ಲ ಇತ್ತು ಅಂತ. ಬಟ್ ಏನು ಮಾಡೋಕ್ಕಾಗುತ್ತೆ, ನಮ್ಮ ಮನೆಯಲ್ಲಿ ಯಾವ ಮನೆ. ಈಗ ಹೊಸ ಮನೆಗೆ ಹೋದ್ಮೇಲೆ ಸಾಮಾನೆಲ್ಲ ಜೋಡಿಸ್ಕೊಂಡ್ಮೇಲೆ ನಿಮಗೆ ಇಷ್ಟ ಆಯಿತೋ ಇಲ್ಲವೋ ಅಂತ ಕಮೆಂಟ್ಸಲ್ಲಿ ಹೇಳ್ಬೋದು. ನಾನು ಹೇಗೆಲ್ಲ ಜೋಡಿಸ್ಕೊತೀನಿ ಅನ್ನೋದು ಕೂಡ ತೋರಿಸ್ತೀನಿ. ಸೊ ಈಗ ಒಂದು 80% ಸಾಮಾನೆಲ್ಲ ಅನ್ಲೋಡ್ ಮಾಡಿ ಮನೆಯಿಂದ ಕೆಳಗಿಳಿಸಿ ಎಲ್ಲ ಕೆಳಗಡೆ ಗಾಡಿಯಲ್ಲಿ ಜೋಡಿಸಿದ್ದಾರೆ. ಇನ್ನೊಂದು ಸ್ವಲ್ಪ ಸಾಮಾನಿದೆ. ಹಾಗೆ ವಾರ್ಡ್ರೋಬ್ ಒಳಗಡೆ ಕೂಡ ಕೆಲವೊಂದು ಸಾಮಾನಿತ್ತು. ಅದನ್ನೆಲ್ಲ ತೆಗೆದ್ರೆ ಆಲ್ಮೋಸ್ಟ್ 100% ಮುಗ್ದಾಗೆ ಲೆಕ್ಕ. ಸೊ ಫೈನಲಿ ಎಲ್ಲ ಸಾಮಾನು ಇಟ್ಟಾಗಿದೆ. ಕೊನೆಯದಾಗಿ ಹೋಮ್ ಟೂರ್ ತೋರಿಸ್ತಾ ಇದ್ದೀನಿ ನಾನು. ಖಾಲಿ ಮನೆಗೆ ಬಂದ್ವಿ. ಖಾಲಿ ಮನೆಯಲ್ಲೇ ಸಾಮಾನು ಇಟ್ಟು ಮನೆಯೇ ಖಾಲಿ ಮಾಡಿ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದಿನೂ ವಾಸ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ. ಬಟ್ ಇಟ್ಸ್ ಓಕೆ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅಂತಾರಲ್ಲ, ಆ ರೀತಿ ಈ ಮನೆಯಲ್ಲಿ ಇರೋಕ್ಕೆ ಯಾರಿಗೆ ಬರೆದಿದೆಯೋ ಹಣೆಯಲ್ಲಿ ಅವರಿರ್ತಾರೆ. ನಮ್ಮ ಹಣೆಯಲ್ಲಿ ಆ ಮನೆ ಬರೆದಿದೆ ಅನಿಸುತ್ತೆ. ಸೊ ಆ ಮನೆನ ನಾವು ಬ್ಯೂಟಿಫುಲ್ಲಾಗಿ ಜೋಡಿಸ್ಕೊಂಡು ಬ್ಯೂಟಿಫುಲ್ಲಾಗಿ ಲೈಫ್ ಲೀಡ್ ಮಾಡೋಣ ಅಂತ ಪಾಸಿಟಿವ್ ಆಗಿ ನಾವು ಆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈಗ ಇನ್ನೇನು ಗಾಡಿ ಹೊರಡುತ್ತೆ. ಸಾಮಾನು ಲೋಡಾಗಿರೋ ಗಾಡಿ ಹೊರಟಿದ ತಕ್ಷಣ ಅದ್ರ ಹಿಂದಿಂದನೇ ನಾವು ಕೂಡ ಹೊರಟು ಬಂದಿದ್ದೀವಿ. ಇಲ್ಲಿ ಫಸ್ಟ್ ಫ್ಲೋರ್ ಮನೆ ಆಗಿರೋದ್ರಿಂದ ಸಾಮಾನನ್ನು ಈ ಕಾಂಪೌಂಡ್ ಮೇಲಿಂದನೇ ಆದಷ್ಟು ಸಾಮಾನನ್ನು ಏರ್ಸ್ಕೊತಾ ಇದ್ದಾರೆ. ದೊಡ್ಡ ಸಾಮಾನು, ಬೀರು, ಫ್ರಿಡ್ಜು, ಆ ರೀತಿ ಸಾಮಾನನ್ನು ಮಾತ್ರ ಪಕ್ಕದ ಮೆಟ್ಲಿಂದ ತೊಗೊಂಡು ಬರ್ತಾ ಇದ್ದಾರೆ. ಸೊ ಎಲ್ಲ ಪ್ಲ್ಯಾನ್ ಮಾಡ್ಕೊತಿದ್ದಾರೆ. ಫಸ್ಟಿಗೆ ನಾನು ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇಡಿಸೋದು ಅನ್ನೋದನ್ನು ಒಳಗಡೆ ಪ್ಲ್ಯಾನ್ ಮಾಡಿ ನೋಡ್ಕೋತಾ ಇದ್ದೀನಿ. ಸೊ ಅವ್ರಿಗೆ ಗೈಡ್ ಮಾಡ್ತಿದ್ದೀನಿ ಎಲ್ಲೆಲ್ಲಿ ಇಡೋದು ಅಂತ. ಎಷ್ಟೇ ಚೆನ್ನಾಗಿ ಶಿಫ್ಟಿಂಗ್ ಮಾಡಿದ್ರು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸು, ಕೆಲವೊಂದು ಸಾಮಾನಂತೂ ಡ್ಯಾಮೇಜ್ ಆಗೇ ಆಗುತ್ತೆ. ಅದು ಇನ್ನೆವಿಟಬಲ್ಲು. ಬಹಳಷ್ಟು ಜನಕ್ಕೆ ನೋಡಿನೇ ಸಾಕಾಗ್ತಿರ್ಬೋದು ಎಷ್ಟು ಸತಿ ಸಾಮಾನು ಶಿಫ್ಟ್ ಮಾಡ್ತಿದ್ದಾರೆ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಅಂತ. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ನಾನು ಈ ರೀತಿ ಬೋರಿಂಗ್ ಕೆಲಸ ಆದಾಗ ಯಾವಾಗ ಆಗೋದಪ್ಪ ಈ ಶಿಫ್ಟಿಂಗ್ ಎಲ್ಲ ಅಂತ ಅನಿಸ್ದಾಗ ಕೆಲಸ ಮಾಡ್ತಾ ನಾನು ಕೂಕು FM ಕೇಳ್ತಾ ಇರ್ತೀನಿ. ಆವಾಗ ಮೈಂಡ್ ಡೈವರ್ಟ್ ಆಗುತ್ತೆ, ಮೈಂಡ್ ರಿಫ್ರೆಶ್ ಆಗುತ್ತೆ, ಹೊಸ ವಿಷಯಗಳನ್ನ ತಿಳ್ಕೊತೀವಿ. ಸದ್ಯಕ್ಕೆ ನಾನು ಸುಧಾಮೂರ್ತಿಯವರ ಬುಕ್ ಓದ್ತಿದ್ದೀನಿ, ಬಯೋಗ್ರಫಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಎಷ್ಟು ತಿಳ್ಕೊಂಡ್ರೂ ಸಾಲದು, ಅಷ್ಟೊಂದು ವಿಷಯಗಳಿದ್ದಾವೆ. ನೀವು ಕೂಡ 1-2 ಸಾಲನ್ನ ಕೇಳಿ ನೋಡಿ, ಎಷ್ಟು ಚೆನ್ನಾಗಿದೆ. ದೇವದಾಸಿ ಪದ್ಧತಿ ಬಗ್ಗೆ ನೀವೆಲ್ಲ ಕೇಳಿರಬಹುದು. ಅನಿಷ್ಟ ಪದ್ಧತಿಯಲ್ಲಿ ಸಿಕ್ಕಿ ಎಷ್ಟೋ ಹೆಣ್ಮಕ್ಕಳ ಬದುಕು ನರಕದ ಕೂಪವಾಗಿತ್ತು. ಅವರ ಕತ್ತಲಿನ ಬದುಕಿನಲ್ಲಿ ಬೆಳಕಾಗಿ ಬಂದವರು ಸುಧಾಮೂರ್ತಿ. ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇದಿಷ್ಟೇ ಎಲ್ಲ ಇನ್ನೂ ಹೆಚ್ಚು ಹೊಸ ಬುಕ್ಸ್ನ ಆ್ಯಡ್ ಮಾಡಿದ್ದಾರೆ. ಎವ್ರಿ ಡೇ ಆ್ಯಡ್ ಮಾಡ್ತಾ ಇರ್ತಾರೆ ಅವರು. ಇದರಲ್ಲಿ 10,000 ಗಂಟೆಗಳಿಗಿಂತ ಹೆಚ್ಚು ಕಂಟೆಂಟ್ ಲೈಬ್ರರಿ ಇದೆ.
ಇದಕ್ಕೆ ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲಿ 4.5 ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ. ನೀವು ನಿಮ್ಗೆ ಇಷ್ಟ ಬಂದಿರೋ ಬುಕ್ನ ನಿಮ್ಮ ಇಷ್ಟಪಟ್ಟಿರೋ ಲ್ಯಾಂಗ್ವೇಜ್ ಅಂದರೆ ಕನ್ನಡದಲ್ಲಿ ಕೇಳ್ಬೋದು. ಇದರ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಚಾರ್ಜು ₹399 ಪರ್ ಇಯರು. ಕೂಪನ್ ಕೋಡ್ ಏನಿದೆ BBK50 ಅನ್ನೋದು, ಅದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಚಾನಲ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಇದು ₹199 ಪರ್ ಇಯರ್, ಅಂದರೆ ದಿನಕ್ಕೆ ₹1 ಕಡಿಮೆ ಬೆಲೆಗೆ ಸಿಗುತ್ತೆ. ಫಸ್ಟ್ 250 ಯೂಸರ್ಸ್ಗೆ ಮಾತ್ರ ಈ ಆಫರ್ ಇರೋದು. ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡೋದನ್ನು ಮರಿಬೇಡಿ. ಈ ರೀತಿ ಕೂಕು FM ಕೇಳ್ತಾ ನಾನು ಕೆಲಸ ಮಾಡೋದ್ರಿಂದ ನನಗೆ ಕೆಲಸ ಮಾಡಿದಾಗ ಅನ್ಸೋದಿಲ್ಲ. ಎಲ್ಲ ಮಾಡಿ ಮನೆಗೆ ಹೋದ್ಮೇಲೆ ಟಯರ್ಡ್ ಆಗಿರ್ತೀನಿ, ಆವಾಗ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ. ನೆಕ್ಸ್ಟ್ ಡೇ ಎದ್ದಳಷ್ಟರಲ್ಲಿ ರಿಫ್ರೆಶ್ ಆಗಿ ಹೋಗ್ಬಿಟ್ಟಿರ್ತೀನಿ. ಮತ್ತು ಇನ್ನೂ ಸಾಮಾನು ಜೋಡಿಸೋರ್ಗೂ ಟೈಮ್ ಬೇಕೇ ಬೇಕು. ಇದಕ್ಕೊಂದು 8 to 10 ಡೇಸ್ ಅಂತೂ ಬೇಕು ಇಷ್ಟೆಲ್ಲ ಸಾಮಾನು ನೀಟಾಗಿ ಆರ್ಗನೈಸ್ ಮಾಡೋದಕ್ಕೆ. ಫುಲ್ ಮನೆ ಆರ್ಗನೈಸ್ ಆದಮೇಲೆ ನಿಮಗೆ ಹೋಮ್ ಟೂರ್ ಕೂಡ ಮಾಡ್ತೀನಿ ಡೀಟೇಲಾಗಿ. ಅತ್ತೆ, ಮಾವ, ಅಪ್ಪ, ಅಮ್ಮ ಎಲ್ರಿಗೂ ಈ ಮನೆ ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ ಚರಿತಿಗೆ ಆಟ ಆಡೋಕ್ಕೆ ಅಂತ ಹೇಳ್ತಿದ್ರು. ಸೊ ಸಾಮಾನೆಲ್ಲ ಇಟ್ಟಿದ್ದಾಯಿತು, ಸಂಜೆ ಆಗ್ತಾ ಬಂದಿದೆ. ಹಾಲು ಉಗ್ಸಿ ಹೋಗೋಣ ಅಂತ ನಾವು ಬಂದಿದ್ದೀವಿ. ನೀವು ನೋಡಿರೋ ಹಾಗೆ ಮೊನ್ನೆ ತಾನೇ ಈ ಮನೆ ಗೃಹ ಪ್ರವೇಶ ಆಗಿದೆ. ಸೊ ಅವರು ಪದ್ಧತಿ ಪ್ರಕಾರ ಎಲ್ಲ ಮಾಡಿದ್ದಾರೆ. ಬಟ್ ಸ್ಟಿಲ್ ನಮ್ಮ ಮನಸ್ಸು ತೃಪ್ತಿಗೋಸ್ಕರ ನಾವು ಕೂಡ ಸಿಂಪಲಾಗಿ ಹಾಲು ಉಗ್ಸೋಣ ಅಂತ ಮಾಡ್ತಿದ್ರೋದು. ಇನ್ನು ಗ್ಯಾಸ್ ಕನೆಕ್ಷನ್ ಎಲ್ಲ ರೆಡಿ ಆಗಿಲ್ವಲ್ಲ, ಆದ್ದರಿಂದ ನಾನು ಇಂಡಕ್ಷನ್ ಸ್ಟೌವಲ್ಲಿ ಹಾಲು ಉಗಿಸ್ತಾ ಇರೋದು, ಎಲೆಕ್ಟ್ರಿಕ್ ಸ್ಟೌವು. ಸೊ ಇದಕ್ಕೇ ಎಲ್ಲ ನಾನು ಪೂಜೆಗೆ ಅಲಂಕಾರ ಎಲ್ಲ ಮಾಡಿ ಸಿಂಪಲಾಗಿ ಹಾಲು ಉಗಿಸ್ತಿದ್ದೀನಿ. ಆದ ತಕ್ಷಣ ನಾವು ಚಿಕ್ಕತ್ತೆ ಬರ್ಡೇ ಪಾರ್ಟಿಗೆ ಹೋಗಬೇಕಿತ್ತು. ಸೊ ಎಲ್ಲರೂ ಅರ್ಜೆಂಟ್ ಮಾಡ್ತಿದ್ರು. ಅವರೆಲ್ಲರೂ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ನಾವು ಕೇಕ್ ಕೂಡ ತೊಗೊಂಡೋಗ್ಬೇಕಿತ್ತು. ಅದಕ್ಕೋಸ್ಕರ ಬೇಗ ಹೋಗೋಣ, ಹೋದ್ಮೇಲೆ ಕೇಕ್ ಕಟ್ ಮಾಡಿ ಡಿನ್ನರ್ ಮಾಡಿ ವಾಪಸ್ ಬರೋಕ್ಕೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅಂತ. ಸೊ ಫೈನಲಿ ಎಲ್ಲ ಪೂಜೆ ಮುಗೀತು. ಸೊ ಉಗ್ಸಿರೋ ಹಾಲಲ್ಲಿ ಎಲ್ರಿಗೂ ಹಾಲು ಸಕ್ಕರೆ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಅವರು ಬಂದಿರೋ ಸಾಮಾನಿಡಕ್ಕೆ ಬಂದಿರೋರು ಕೂಡ ಎಲ್ಲರೂ ಕುಡ್ಕೊಂಡು ಹೋದರು. ಹಾಗೆಯೇ ನಮ್ಮ ಓನರ್ ಮೇಡಮ್ ಫ್ಯಾಮಿಲಿ, ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ಹಾಲು ಕುಡಿದು ಇನ್ನೇನು ಹೊರಡೋ ಸಮಯ. ಚಿಕ್ಕತ್ತೆ ಫ್ಯಾಮಿಲಿನ ನೀವು ನೋಡಿದ್ದೀರಾ, ನಮ್ಮ ಮನೆಗೆ ಬಂದಿದ್ರು ತಮಿಳ್ನಾಡಿಗೆ. ಅವರ ದೊಡ್ಡ ಮಗಳ ಫ್ಯಾಮಿಲಿನಂತೂ ನಾವು ಅವಾಗ ಭೇಟಿ ಮಾಡಿದ್ವು. ನಮ್ಮ ಅಕ್ಕ ಅಂತ ಹೇಳಿದ್ನಲ್ಲ, ಪುಟ್ಟಕ್ಕ ಅಂತ ಹೇಳ್ತೀವಿ, ಅವ್ರ ಫ್ಯಾಮಿಲಿನ ಅಲ್ಲಿ ತಮಿಳ್ನಾಡಲ್ಲಿ ಭೇಟಿ ಮಾಡಿದ್ದು. ಅದಾದಮೇಲೆ ಮತ್ತೆ ಅವ್ರು ನಮಗಿಲ್ಲೇ ಸಿಗ್ತಿರೋದು. ಸೊ ಚರಿತ್ಗೂ ಕೂಡ ಫ್ರೆಂಡ್ಸ್ನೆಲ್ಲ ನೋಡಿ ತುಂಬ ಅಂದರೆ ತುಂಬ ಖುಷಿಯಲ್ಲಿದ್ದ. एवढी उभं ना पक्ष जाओ बाजू हाफ एन आवर जानो ये जाओ ಮೇಲ್ಗಡೆ ಫ್ರೂಟ್ಸ್ ಅರ್ಧ ಕೆಜಿ ವೇಟ್ ಮಾಡಿರ್ತಾರೆ. ಹೌದಾ, ಕರೆಕ್ಟ್ 1 ಕೆಜಿ ಇಲ್ಲ ಇದು. हाँ रुपये होगा बाजू होगा बजे में भी काटो जी कराचा
ಹೋಗಿ ನಾನು ಹೋಗಿ ನಿಮಗೆ ಬಿಡೋಲಿ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಡಿಯರ್ ಆಂಟಿ कारण साइड में लग में हो हाँ ए मत मत पूरा मत 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 पूरा मत गुड 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 वेरी गुड ए मच्छर पाऊन देर उंबरे फ्रूट्स करा पाडना एप्पल एप्पल करा पाऊन अच्छा बेटा अच्छा कर दे हाँ बा अच्छा यहाँ पर ಶಿವಗರನಾ ಅಲ್ಪದ ಇಲ್ಲಿ ಬಂದು ಹಿಡ್ಕೋ ನಾನು ತಿನ್ನಿಸ್ತೆ ಆಂಟಿಗೆ ಹಿಂಗೆ ಸೊ ಇವತ್ತಿನ ಈ ವ್ಲಾಗ್ ಹೀಗಿತ್ತು. ನಾವು ಎರಡು ಒಂಥರ ಹ್ಯಾಪಿ ಮೂಮೆಂಟ್ಸು. ಹೊಸ ಮನೆಗೆ ಸಾಮಾನು ಬಂದಿದ್ದು ಖುಷಿ, ಹಾಗೆ ಚಿಕ್ಕತ್ತೆ ಬರ್ಡೇ ಸೆಲೆಬ್ರೇಷನ್ಗೆ ನಾವು ಇಷ್ಟು ವರ್ಷ ಆದಮೇಲೆ ಎಲ್ಲರೂ ಸೇರಿದ ಖುಷಿ. ಇಲ್ಲಿ ಒಂದು ಢಾಬಾದಲ್ಲಿ ಅರೇಂಜ್ ಮಾಡಿದರು. ತುಂಬ ಅಂದರೆ ತುಂಬಾ ಕಾಮಾಗಿತ್ತು ಪ್ಲೇಸು. ಹಾಗೆಯೇ ಊಟ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು. ಐಟಮ್ಸು ಕೂಡ, ಟೇಸ್ಟ್ ಕೂಡ, ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಸೇರಿರೋದೇ ಒಂದು ಖುಷಿ. ನಮಗೆ ಅತ್ತೆ ತುಂಬಾ ಸ್ಪೆಷಲ್. ಯಾಕೆಂದರೆ ನಾವು ಹಾಸ್ಟೆಲಲ್ಲೆಲ್ಲ ಇದ್ದಾಗ ನಮ್ಗೆ ಮನೆ ಊಟ ಮಿಸ್ ಮಾಡ್ಕೊಳ್ಳೋಕ್ಕೆ ಬಿಡ್ತಿರ್ಲಿಲ್ಲ. ಒಂದು ವೀಕೆಂಡು ಕೂಡ ಕರೆದು ನಮ್ಗೆ ಇಷ್ಟ ಆಗಿದ್ದ ಐಟಮ್ಸ್ನೆಲ್ಲ ಅಡುಗೆ ಮಾಡಿ ಊಟ ಮಾಡಿಸಿ ಕಳಿಸೋರು. ಸೊ ಅವ್ರ ಬರ್ಡೇಗೆ ನಾವೆಲ್ಲರೂ ಬಂದಿರೋದು ನಮಗಂತೂ ತುಂಬಾ ಖುಷಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಕಮ್ಮಿಂಗ್ ವ್ಲಾಗ್ಸಲ್ಲಿ ನೀವು ನಾನು ಅಷ್ಟೊಂದು ಸಾಮಾನನ್ನು ಎಲ್ಲ ಅನ್ಪ್ಯಾಕ್ ಮಾಡಿ ಹೇಗೆ ಜೋಡಿಸ್ಕೊತೀನಿ ಅನ್ನೋದು ನೋಡ್ಬೋದು. ಸೊ ಆ ವ್ಲಾಗ್ಸ್ಗೋಸ್ಕರ ಕಾಯ್ತಾ ಇರ್ತೀರ ಅಂದ್ಕೊಂಡಿದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.